ಇದು ಹಂಸಲೇಖಗೆ ಸಂಬಂಧಪಟ್ಟಂತಹ ಮೆಗಾ ಸ್ಟೋರಿ. ಹಂಸಲೇಖ ಅವರು 3 ರತ್ನಗಳು ಯಾರು ಗೊತ್ತಾ? ಅವರ ಮನೆಯಲ್ಲಿ ಯಾರ್ಯಾರ ಫೋಟೋ ಇದೆ ಅನ್ನೋದು ಗೊತ್ತಾ? ಹಂಸಲೇಖ ಅವರ ಮನೆಯಲ್ಲಿ 3 ರತ್ನಗಳ ಫೋಟೋ ಇದೆಯಂತೆ. ಹಾಗಾದ್ರೆ ಹಂಸಲೇಖರ ಮನೆಯಲ್ಲಿರುವ ಆ 3 ರತ್ನಗಳು ಯಾವುದು? ಹಂಸಲೇಖ ಅವರ ಮನೆಯಲ್ಲಿ 3 ರತ್ನಗಳ ಫೋಟೋಗಳಿದಾವಂತೆ. ಹಾಗಾದ್ರೆ ಅವರ ಮನೆಯ ಗೋಡೆ ಮೇಲೆ ನೇತಾಕಿರೋ ಆ 3 ರತ್ನಗಳು ಯಾರು? ಹಂಸಲೇಖ ಸಾಹಿತ್ಯ ಮಾಂತ್ರಿಕ ಅಂತ ಕರೀತಾರೆ ಇವ್ರನ್ನ. ಸಾಹಿತ್ಯದ ಮುಖಾಂತರ ಮ್ಯಾಜಿಕ್ ಮಾಡುವ ಒಬ್ಬ ನಾದಬ್ರಹ್ಮ ಅಂತಾನು ಕರೀತಾರೆ. ಅದು ಹಂಸಲೇಖ. ಕನ್ನಡಕ್ಕೆ ಓನ್ಲಿ ಒನ್ ಅದು ಹಂಸಲೇಖ ಮಾತ್ರ. ಆದರೆ ಈ ಮನುಷ್ಯನ ಸುತ್ತ 10 ವಿವಾದಗಳು ಇದ್ದಾವೆ. ಭಾಷಣ ಮಾಡುವಾಗ ಏನೋ ಹೇಳೋದಕ್ಕೆ ಹೋಗಿ ಮತ್ತಿನ್ನೇನೋ ಆಗಿ ಮತ್ತದಿನ್ನೇನೇನೇನೋ ಆಗಿ ಕೊನೆಗೆ ಅದು ವಿವಾದ ಆಗ್ತಾ ಇತ್ತು. ಸೊ ಇವರು ಮನೆಯಲ್ಲಿ 3 ರತ್ನಗಳ ಫೋಟೋ ಇಟ್ಕೊಂಡಿದ್ದಾರೆ. ಹಾಗಾದರೆ ಆ ರತ್ನ ಯಾವುದು? ನಾದಬ್ರಹ್ಮನ ಅಭಿಮಾನಿಗಳಿಗೆ ಒಂದರ್ಥದ ಸಂತೋಷದ ಸುದ್ದಿ. ಪ್ರೇಮ ಲೋಕಕ್ಕೆ ಸಂಗೀತ ಕೊಟ್ಟ ಹಂಸಲೇಖ ಪ್ರೇಮಲೋಕ ಮೂವಿ ಮೂಲಕ ಜನಪ್ರಿಯ ಹೊಂದಿದವರು ಈ ಹಂಸಲೇಖ. ಹಂಸಲೇಖ ಅವರು ಕನ್ನಡದಲ್ಲಿ ಹೊಸ ಟ್ರೆಂಡ್ ಬರೆದವರು. ಹಾಗಾದ್ರೆ ಅವರ ಮನೆಯಲ್ಲಿರೋ ಆ 3 ಫೋಟೋಗಳಾವುವು? ಹಂಸಲೇಖ ಅವರಿಗೆ ಅವರು ಅನ್ನದಾತರಂತೆ. ಹಾಗಾದ್ರೆ ಆ ಅನ್ನದಾತರು ಯಾರು? ಅದಕ್ಕಾಗಿ ಅವರ ಮನೆಯಲ್ಲಿ ಫೋಟೋ ಹಾಕಿದ್ದಾರಂತೆ. ಅವರು ಬೇರಾರು ಅಲ್ಲ, ಜೀವನ ಸಂಗಾತಿ ಲತಾ, ಅಂದರೆ ತನ್ನ ಧರ್ಮಪತ್ನಿ ಲತಾ. ಎರಡನೆಯವರು ಸಂಗೀತ ಸಂಗಾತಿ SP ಬಾಲಸುಬ್ರಹ್ಮಣ್ಯ. ಮೂರನೆಯವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತೆ. ಈ 3 ಅವರ ಜೀವನದ 3 ರತ್ನಗಳು ಎಂದಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಷ್ಟು ಪ್ರಿಯವಾದ ವ್ಯಕ್ತಿಗಳಿರ್ತಾರೆ. ಅದು ಒಂದು ಧರ್ಮಪತ್ನಿ. ಇದು ಹಂಸಲೇಖರ ಸಂಬಂಧಪಟ್ಟಂತೆ ಅವರ 3 ರತ್ನಗಳು, ಒಂದು ರವಿಚಂದ್ರನು, ಒಂದು ಬಾಲಸುಬ್ರಹ್ಮಣ್ಯ, ಮತ್ತೊಂದು ಅವರ ಹೆಂಡತಿ ಲತಾ. ಈ 3ರನ್ನು ಅವರು ರತ್ನಗಳು ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇವರ ಮನೆಯಲ್ಲಿ ಇವರ ಕಷ್ಟ ಕಾಲಕ್ಕೆ ಬಂದು ನಿಂತವರ 3 ಫೋಟೋಗಳು ಇಲ್ಲಿವರೆಗೂ ಕೂಡ ಅವರ ಮನೆಯಲ್ಲೇ ಇದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.